ಬಳ್ಳಿಯನ್ನೇ ಹಣಕ್ಕಾಗಿ ತಾಯಿ ಮಾರಾಟ ಮಾಡಿದ್ಲ ಅನ್ನುವಂತ ಪ್ರಶ್ನೆ ಮೂಡಿದೆ. ಪತ್ನಿ ವಿರುದ್ಧವೇ ಪತಿ ರವಿ ಬಾಬು ಇದೀಗ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ. ಬೆಂಗಳೂರಿನ ವಿವೇಕಾನಗರ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಪತ್ನಿ ದೀಪಿಕಾಳಿಂದ ಗಂಡು ಮಗುವ ಮಾರಾಟವನ್ನ ಮಾಡಿದ್ದಾರೆ ಅನ್ನುವಂತ ಆರೋಪ ಇದು. 16 ವರ್ಷಗಳ ಹಿಂದೆ ಮದುವೆಯಾಗುತ್ತಾರೆ ರವಿ ಬಾಬು ಹಾಗೆ ದೀಪಿಕಾ ಹಾಗೂ ರವಿ ಬಾಬು ದಂಪತಿಗೆ 3 ಮಕ್ಕಳಿರ್ತಾರೆ. ಪತ್ನಿ ನಡುವೆ ಸಣ್ಣ ಪುಟ್ಟ ವಿಚಾರಗಳಿಗೆ ಆಗಾಗ ಜಗಳ ಆಗ್ತಾ ಇರುತ್ತೆ, ಆಗಾಗ ಕಿರಿಕಿ ನಡೀತಾ ಇರುತ್ತೆ. ಕಳೆದ ಏಪ್ರಿಲ್ 18ರಂದು ಇದೇ ರೀತಿ ಗಂಡ ಹೆಂಡತಿಯ ನಡುವೆ ಜಗಳ ಆಗುತ್ತೆ. ಜಗಳದ ಬಳಿಕ ಮನೆ ಬಿಟ್ಟು ಹೋಗ್ತೇನೆ ಅಂತ ಹೇಳಿ ದೀಪಿಕಾ ಪತ್ನಿ ಹೊರಟಿರ್ತಾರೆ. ಹೋಗುವಾಗ ಅವರ 3 ಮಕ್ಕಳನ್ನ ಕೂಡ ಕರೆದುಕೊಂಡು ಹೋಗಿದ್ದಾರೆ ಅನ್ನುವಂತ ಆರೋಪ ಇದು. 2 ಮಕ್ಕಳನ್ನ ಮೆಜೆಸ್ಟಿಕ್ ನಲ್ಲೇ ಬಿಟ್ಟು 1 ಮಗುವನ್ನ ಕರೆದುಕೊಂಡು ಹೋಗಿದ್ದಾಳೆ ಆಕೆಯ ಜೊತೆಗೆ ಅನ್ನುವಂತ ಆರೋಪ. ಮೆಜೆಸ್ಟಿಕ್ ನಿಂದ ತಾಯಿ ಮತ್ತು ತಮ್ಮನನ್ನ ಹೊರತುಪಡಿಸಿ 2 ಮಕ್ಕಳು ಮನೆಗೆ ವಾಪಸ್ ಆಗ್ತಾರೆ. ಗಂಡು ಮಗು ತೆಗೆದುಕೊಂಡು ಹೋಗಿ 5 ಲಕ್ಷಕ್ಕೆ ಮಾರಿದ್ದಾಳೆ ಅಂತ ಹೇಳಿ ಪತಿ ಮಾಡ್ತಾ ಇರುವಂತ ಆರೋಪ ಇದು. ನಿಮ್ಮ ಹೆಂಡತಿ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ರು, ಏನು ಕಾರಣ? ಅದೇ ನಮ್ಮ ಹೆಂಡತಿ ಹೆಸರು ದೀಪಿಕಾ ಅಂತ, ನನ್ನ ಹೆಸರು ರವಿ ಬಾಬು ಅಂತ, ನಮ್ಮ ದೊಡ್ಡ ಮಗ ಹೆಸರು ಸಾಯಿರಾಮು ಭರತ್. ನನಗೆ ಒಂದು ಚಿಕ್ಕ ಪಾಪು 2.5 ಇಯರ್ಸು. ನಮ್ಮ ಹೆಂಡತಿ 14ನೇ ತಾರೀಕು ನನ್ನ ಹತ್ರ ಜಗಳ ಮಾಡಿಕೊಂಡು ಅವ್ರ ಮನೆ ಬಿಟ್ಟು ರಾತ್ರಿ 1 ಗಂಟೆಗೆ ಮಗುನ ಎತ್ಕೊಂಡು ಹೋಗ್ಬಿಟ್ಟು ಒಂದು ದಿನ ಅವ್ರು ಬಂದೇ ಇಲ್ಲ ಮನೆಗೆ. ಮಾರನೇ ದಿನ ನಾನು ಹೋಗಿ ಕಂಪ್ಲೇಂಟ್ ಕೊಡೋಕ್ಕೆ ಹೋಗಿದ್ದೆ, ಬಟ್ ಅವರು ಕಂಪ್ಲೇಂಟ್ ತಗೊಂಡಿಲ್ಲ. ನಂದು ಹೋಗಪ್ಪ ಜಗಳ ಮಾಡ್ಕೊಂಡಿದ್ದಾರೆ ಬರ್ತಾರೆ ಅಂತ ಕಳಿಸ್ಬಿಟ್ರು ಪೊಲೀಸವರು 2 ದಿನದಿಂದ. ನಾವು 10 ದಿನದಿಂದ ಮೆಜೆಸ್ಟಿಕಲ್ಲಿ ನಮ್ಮ 3 ಮಕ್ಕಳನ್ನ ಕರ್ಕೊಂಡೋಗಿ ರಾತ್ರಿ 3:15 ಮಲಗಿಸ್ಬಿಟ್ಟು ಜೋಬಲ್ಲಿ 100 ರೂಪಾಯಿ ಇಟ್ಬಿಟ್ಟು ಪಾಪು ನಮ್ಮ ಹತ್ರ ಎತ್ಕೊಂಡು ಹೋಗ್ಬಿಟ್ಟಿದ್ದೆ ಸರ್. ನಾವು 10 ದಿನದಿಂದ ಹುಡುಕ್ತಾ ಇರುವಾಗ ನಮಗೆ ಒಂದು ನಂಬರ್ ಸಿಕ್ಕಿತ್ತು. ಆ ನಂಬರಿಂದ ನಾವು ದಿನ ಟ್ರೈ ಮಾಡುವಾಗ ಯಾರೂ ಎತ್ತಿಲ್ಲ. ಆ ನಂಬರ್ ಬಂದು ಅವ್ರ ತಾಯಿದು. ನಮಗೆ 16 ವರ್ಷ ಆಯಿತು ಮದುವೆ ಆಗಿ. ಅವ್ರ ತಾಯಿ ಸರಿ ಇಲ್ಲ ಅಂತ ನಾನು ಅವಳನ್ನ ಕಳಿಸಿಲ್ಲ. ಆಮೇಲೆ ಅವ್ರು ಹೆಂಗೂ ಅವ್ರ ತಾಯಿನ 16 ವರ್ಷ ಆದಮೇಲೆ ಕಾಂಟ್ಯಾಕ್ಟ್ ಮಾಡಿ ಅವ್ರ ಜೊತೆ ಹೋಗಿ ನಮ್ಮ ಪಾಪುನ ಎತ್ಕೊಂಡು ಹೋಗಿ ಅವರು 5 ಲಕ್ಷಕ್ಕೆ ಮಾರೋಕ್ಕೆ ಪ್ಲ್ಯಾನ್ ಮಾಡಿದ್ದಾರೆ. ಅವರ ತಾಯಿ ಹೆಸರು ಬಂದು ಲತಾ ಅಂತ, ಅವ್ರ ತಂದೆ ಹೆಸರು ಗೋಪಿನಾಥ್, ಅವ್ರ ತಮ್ಮ ದಿನೇಶ್, ಆಮೇಲೆ ಇನ್ನೊಬ್ಬ ಅವ್ರ ತಮ್ಮ ಇದ್ದಾನೆ ಸರ್. ಅವರೆಲ್ಲ ಸೇರಿಕೊಂಡು ಅವ್ರ ಜೊತೆ ಒಂದು ಲೇಡಿ ಸೇರಿಕೊಂಡು ಇವಾಗ ನಮ್ಮ ಮಗುನ 5 ಲಕ್ಷಕ್ಕೆ ಮಾರಿಬಿಟ್ಟು ಅವ್ರಿಗೆ ಬೇರೆ ಮದುವೆ ಮಾಡ್ಸೋಣ ಅಂತ ಅವ್ರು ಪ್ಲ್ಯಾನ್ ಮಾಡ್ತಾಯಿದ್ದಾರೆ ಸರ್. ಹೋಗಿ ಕೇಳಿದ್ದಕ್ಕೆ ನಮ್ಮನ್ನು ಕೆಟ್ಟ ಮಾತಲ್ಲಿ ಬೈದು ಇವ್ರ ಮಕ್ಕಳು ಕೇಳಿದ್ರು, ಅಜ್ಜಿ ನಮ್ಮ ಮನೆಗೆ ನಮ್ಮ ತಾಯಿನ ಕಳಿಸ್ಕೊಡಿ, ನಾವು ಕಷ್ಟಪಡ್ತಾಯಿದ್ವಿ.